ರಾತ್ರೋರಾತ್ರಿ ಬಜಾರ್ನಲ್ಲಿ ಘರ್ಜಿಸಿದ ಜೆಸಿಬಿ, ಮತ್ತೊಬ್ಬರ ಸ್ವಾಧೀನದಲ್ಲಿದ್ದ ಅಂಗಡಿ ಧ್ವಂಸ. ರಾತ್ರೋರಾತ್ರಿ ಬಜಾರ್ನಲ್ಲಿ ಜೆಸಿಬಿ ಘರ್ಜನೆ, ಮತ್ತೊಬ್ಬರ ಸ್ವಾಧೀನದಲ್ಲಿದ್ದ ಅಂಗಡಿ ಧ್ವಂಸ. ಲಿಂಗಸಗೂರಿನ ಗಡಿಯಾರ ಚೌಕದಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸಮ್ಮುಖದಲ್ಲೇ ನಡೆಯಿತು ಈ ಒಂದು ದೊಡ್ಡ ಹೈ ಡ್ರಾಮಾ. ಏಕಾಏಕಿ ಅಂಗಡಿ ಧ್ವಂಸ ಮಾಡಿದ್ದಕ್ಕೆ ತರಾಟೆ ತೆಗೆದುಕೊಳ್ಳಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ದಬ್ಬಾಳಿಕೆ ಅಂತ ಕಿಡಿಕಾರಿದ್ದಾರೆ. ಜೆಸಿಬಿ ಡ್ರೈವರ್ ಸೇರಿ 6 ಜನರ ವಿರುದ್ಧ ಎಫ್ಐಆರ್. ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು. ನೋಡಿ, ರಾತ್ರೋರಾತ್ರಿ ಬಜಾರ್ನಲ್ಲಿ ಒಂದು ಜೆಸಿಬಿ ಘರ್ಜನೆ ಜೋರಾಗಿದೆ. ಅದು ಕೂಡ ಬೇರೆಯವರಿಗೆ ಸಂಬಂಧಪಟ್ಟಂತಹ, ಅಂದ್ರೆ ಬೇರೆಯವರ ಸ್ವಾಧೀನದಲ್ಲಿರುವಂತಹ ಅಂಗಡಿಯನ್ನ ತೆರವು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಜೆಸಿಬಿ ಡ್ರೈವರ್ ಸೇರಿ 6 ಜನರ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಪ್ರೈವೇಟ್ ಪ್ರಾಪರ್ಟಿಗಾಗಿ ಅಣ್ಣ ತಮ್ಮರ ಜಗಳ ಇತ್ತು ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಡೆಮಾಲಿಷನ್ ಲೆಟರ್ ಇಲ್ಲದೆ ಈ ಒಂದು ಅಂಗಡಿ ತೆರವಿಗೆ ಒಂದು ಗುಂಪು ಮುಂದಾಗಿತ್ತು. ಸದ್ಯಕ್ಕೆ ಲೆಟರ್ ಕೇಳ್ತಾ ಇದ್ದಂತೆ ಜೆಸಿಬಿ ಸಮೇತ ಮತ್ತೊಂದು ಗುಂಪು ಕಾಲ್ಕಿತ್ತಿತ್ತಂತೆ. ತೆರವಿಗೆ ಭಾರೀ ವಿರೋಧವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಯಾವುದೇ ರೀತಿಯ ಡೆಮಾಲಿಷನ್ ಲೆಟರ್ ಇಲ್ಲ, ಲೆಟರ್ ಇಲ್ಲದೆ ಹೆಂಗೆ ನೀವು ಡೆಮಾಲಿಷನ್ ಮಾಡ್ತೀರಾ ಅಂತ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ನಡೆದ ಈ ಒಂದು ಪ್ರಹಸನಕ್ಕೆ ಪೊಲೀಸರು ಸುಸ್ತು ಹೊಡೆದಿದ್ದಾರೆ. ಕೊನೆಗೂ 6 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಆ ಒಂದು ಅಂಗಡಿಯ ಮಾಲೀಕರು ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಸಂಬಂಧ ಇಲ್ಲದೆ ಇರೋರು ಬಂದು ಈಗ ಏಕಾಏಕಿ ಅಂಗಡಿಯನ್ನ ಧ್ವಂಸ ಮಾಡ್ತಾರೆ, ಡೆಮಾಲಿಷನ್ ಮಾಡ್ತಾರೆ ಅಂತಂದ್ರೆ ಅಂಗಡಿ ಮಾಲೀಕರ ಪರಿಸ್ಥಿತಿ ಏನಾಗಬೇಕು? ಅದಕ್ಕೂ ಪ್ರೊಸೀಜರ್ ಇದಾವ, ಕೋರ್ಟ್ ಆರ್ಡರ್ ಅದಕ್ಕೂ ಪ್ರೊಸೀಜರ್ ಇದಾವ. ಅದನ್ನ ತಿಳ್ಕೊಂಡು ನಿಮಗ್ ಗೊತ್ತೈತಿ, ನೀವು ಕಲ್ಸಬೇಕಾಗಿಲ್ಲ. ಇದು ಏನೈತಿ ಅಂತ ನನಗೆ ಗೊತ್ತೈತಿ. ಇದಿಷ್ಟೇ ಇರುತ್ತೆ, ಇದ್ರದ್ದು ಏನೈತಿ ಪ್ರೆಸ್ ರಿಪೋರ್ಟರ್ ಕರ್ಸ್. ನೀವು ಹೋಗ್ರಿ. अब बोलो आधा बिट्टू बोल कर ಲೈಟ್ ಆ ಸಂಸೆ ಬೇಡ ಅಲ್ಲ ಮತ್ತೆ ಏನ್ ಮಾಡೋಣ? ತಂದು ಕೊಟ್ರು ಅದಕ್ಕೂ ಪ್ರೊಸೀಜರ್ ಇದಾವ, ಕೋರ್ಟ್ ಆರ್ಡರ್ ಅದಕ್ಕೂ ಪ್ರೊಸೀಜರ್ ಇದಾವ. ಅದನ್ನ ತಿಳ್ಕೊಂಡು ನಿಮಗ್ ಗೊತ್ತೈತಿ, ನೀವು ಕಲ್ಸಬೇಕಾಗಿಲ್ಲ. ಇದು ಏನೈತಿ ಅಂತ ನನಗೆ ಗೊತ್ತೈತಿ. ಇದಿಷ್ಟೇ ಇರುತ್ತೆ, ಇದ್ರದ್ದು ಏನೈತಿ ಪ್ರೆಸ್ ರಿಪೋರ್ಟರ್ ಕರ್ಸ್. ನೀವು ಹೋಗ್ರಿ. ಬೇಡ ಕರ್ಕೊಂಡು ಬರೋದು ಬೇಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.